ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲ ವಿಸ್ಮಯ ಚಾನಲ್ಗೆ ಸ್ವಾಗತ. ಇಲ್ಲಿ ನೋಡ್ತಾ ಇದ್ದೀರಿ ಪರದಾಟ. ಬೆಳಗ್ಗೆ ಸುಮಾರು 6 ಗಂಟೆಗೇನೋ ನಾಯಿ ಮೋರಿ ಒಳಗೆ ಬಿದ್ದಿದ್ದು, ಮೇಲೆ ಬರಲಾರ್ದೆ ಅದರ ಪರದಾಟ ನೋಡೋಕ್ಕಾಗ್ತಿಲ್ಲ. 6 ಗಂಟೆಗೆ ಬಿದ್ದು ಒದ್ದಾಡ್ತಿದೆ ಮೋರಿಲಿ. ನಾವು ಮಲಗಿದ್ವಿ, ನಿದ್ದೆ ಬರದೆ ಸೌಂಡ್ಗೆ ಎಚ್ಚರ ಆಗೋಯ್ತು. ಎದ್ದು ಈಚೆ ನೋಡಿದ್ವಿ, ಏನು ಸೌಂಡು, ಬರೀ ಸೌಂಡು, ನಾಯಿ ಮಾತ್ರ ಕಾಣ್ತಿಲ್ಲ. ಆಮೇಲೆ ಮೋರಿ ಹತ್ರ ಬಂದು ನೋಡಿದೆ, ನಾಯಿ ಬಂದು ನೀರೊಳಗೆ ಒದ್ದಾಡ್ತಾ ಇದೆ. ಮೇಲೆ ಬರೋಕ್ಕಾಗದೆ ಅದು ಸರ್ಕಸ್ನ ಬೆಳಗ್ಗೆಯಿಂದ ನೋಡಿ ನೋಡಿ ಸಾಕಾಗಿ ನಮ್ಮಪ್ಪ ನಾನು ಒಂದು ಹಗ್ಗ ತಗೊಬಂದು ಮೇಲೆ ಎತ್ತೋ ಪ್ರಯತ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮುಂದೆ ನೀವೇ ನೋಡ್ತಾಯಿರಿ ಏನಾಗುತ್ತೆ ಅಂತ. ಬಾ ಮುಂದೆ ಬಾ ಬಾ ಮುಂದೆ ಮುಂದೆ ಬಾ ಬಾ ಭಯ ಬರ ಬಾ 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 ಕೊಡಿದ ಬಿಟ್ರೆ ನೀರೊಳಗೆ ಕೊಂಡೋಯ್ತದೆ. ಸಿಕ್ತಾ? ಪೂರ್ತಿ ತಿಂತೆ. ಈಗ 10 ರೂಪಾಯಿ ಬರ್ಬೋದು. ಆ ಬಿಸ್ಕೆಟ್ ಬಿಸ್ಕೆಟ್ ಹಾಕಿ ಇನ್ನೊಂದು ಹೇಳ ಒಟ್ಟು ತುಂಬ್ಕಲಿ, ಆಗ ಬರ್ತದೆ ನೈಸಾಗಿ. ತಾ ಗಾಡಿ ತಕೋ. ಬೆಳಗ್ಗೆ ಹೊಟ್ಟೆ ಹಸ್ಬಿಟ್ಟಿರ್ಬೇಕದಕ್ಕೆ. ತಕೊಯ್ದ ಫಸ್ಟು. ಇನ್ನೊಂದು ಮಡಿಕೆ ಹಾಕಬೇಕು. ಅಲ್ಲಿ ಉಬ್ಬಿಟ್ಟು ಹಂಗೆ ಇರಲಿ. ಜಾಸ್ತಿ ಕುತ್ತಿಗೆಗೆ ಆದರೆ ಕಚ್ಚಿಬಿಡ್ತದೆ ಅವಾಗ ಬಿಡಿಸುವಾಗ. ಅಷ್ಟಕ್ಕೆ ಇರಲಿ. ಜಾರ್ಕತ್ತದ ಬಾ ಬಾ ಬಾ. ಬಿಸ್ಕೆಟ್ ಕೊಡು. ಅದು ಬಿಸ್ಕೆಟ್ ನೋಡ್ತಾ ಇದೆ. ಫಸ್ಟ್ 10 ರೂಪಾಯಲ್ಲಿ ಬಿಸ್ಕೆಟ್ ತಿನ್ಕೊಂಡು. ಒತ್ತಾರ ಬಿದ್ದದ್ದು ಅದ್ರ ಫ್ರೆಂಡು ಕೆಂಚ ಬಾ ಅಂದ್ರೆ ಬರ್ತಾ ಇಲ್ಲ. ಯಾಕೆ ಹೋಗಿದ್ಯಾ? ಬಾ, ಎಲ್ಲೋ ಗಲೀಜ್ ತಿನ್ನಕ್ಕೂ ಎಲ್ಲೋ ಹೋಗ್ಬಿಟ್ಟಿದ್ದೆ. ನೋಡಿ, ನಾಯಿ ನೀರಲ್ಲಿ ಬಿದ್ದಿದೆ ಅಂತ ಅದು ಸ್ನೇಹಿತರು ಕೂಡ ಬಂದಿರ್ತಕ್ಕಂಥದ್ದು. ಅವು ಕೂಡ ಕೂಗಿ ಜಾಗೃತಿ ಮೂಡಿಸ್ತವೆ. ಆದರೂ ಅದು ದೊಡ್ಡ ನಾಯಿ ಹತ್ರಕ್ಕೆ ಬರೋದೇ ಇಲ್ಲ. ಅಲ್ಲಿಗೆಯಿಂದ 10ಕ್ಕೂ ಆಗಲ್ದು.
ಅಲ್ಲಿ ಆ ಪೈಪ್ ಅಂತ ಮ್ಯಾಕ್ ಜಂಪ್ ಆಯ್ತದೆ ಎರಡು ಕಾಲು ಮ್ಯಾಕ್ ನೇತಾಕತ್ತದೆ ಮುಂದಕ್ಕೆ ಮುಗಿಸ್ತಾಳೆ ಬಾ ಬಾ ಇದಾಕ ಎತ್ಬಿಡ್ಮ ಅಂದ್ರೆ ಅದು ಇದಕ್ಕೆ ಅಡ್ಡಕ್ಕೆ ನಿಮ್ಮ ಫ್ರೆಂಡು ಒಬ್ಬ ಕರಿ ಬಾ ಯಾರೋ ಹೊರಟ್ಬಿಟ್ಟಿದ್ದಾರೆ ನಿಮ್ಮ ಫ್ರೆಂಡು ಬಾ ಬಾ ಇಲ್ಲಿ ಬಾ ಮುಂದಕ್ಕೆ ಬಾ ಏಟ್ ಅಷ್ಟಂತ ಮುಂದಕ್ಕೆ ನಿಮ್ಮ ಬೋಗವನೆ ಬಾ ಮುಂದೆ ಇಲ್ಲಿ ಇಲ್ಲಿ ಕರಿಯೋಣ ಹೋಗು ಹತ್ತೋಣ ಯಾಕೆ ಈಗ ಸರಿ ಹೋಗು ಹತ್ತೋಣ ನಾವು ಅಂದರೆ ಭಯ ಅಂತ ನಮ್ಮ ಅಮ್ಮನ ಕೈಲಿ ಬಿಸ್ಕೆಟ್ ಕೊಟ್ಟು ಹಗ್ಗ ಹಾಕೊಡೋದು ಮಾಡಿದ್ವಿ, ಆದರೂ ಅದು ಜಗ್ಲಿಲ್ಲ. ಬೆಳಗ್ಗೆನೆ ಬಿದ್ದಿರೋದು ಇದು ಅದೆಲ್ಲಿ ಬೀಳ್ತು ಹಾಕೋ ಇನ್ನೊಂದು ರೌಂಡ್ ಹಾಕೋ ಬಾ ಇನ್ನೊಂದು ರೌಂಡ್ ಹಾಕೋ ಬಲ್ಗಡೆಗೆ ಹಂಗೆ ಈಗ ನೋಡು ಅಲ್ಲಿ ನೋಡು. ನೂಲಿ ನೂಲಿ ಅಕ್ಕ ನೂಲಿ 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 ಹಂಗೆ ಈ ಕೈ ಹಿಂಗೆ ಆ ಕೈ ಹಿಂಗೆ ಆ ಕೈಯಿಂದ ಈ ಕೈಗೆ ನೋಡು ಹಂಗೆ ಈ ಕಡೆ ಹಿಂಗೆ ನಿಲ್ಕೊ ಎರಡು ಕೈಯಿಂದ ಬಾ ಬಾ ಹೆಂಗೆ ಬಿಚ್ಕತ್ತು ಒಂದು ಕೊಕ್ಕೆಯ ಹೊಟ್ಟೆ ಅಡಿಲೆ ಹಾಕ್ಬಿಡ್ಮೆ. ಕೋಲ್ ನೋಡ್ರೆ ಓಡ್ತದಲ್ಲ ಅದು ಬೇರೆ. ಎತ್ಬಿಡ್ತದೆ ಹತ್ರಕ್ಕೆ ಬರೋದು ಹೊಡಿತಾರೆ ಅಂತ ನಮ್ಮ ಸುಬ್ಬನಿ ಕರೆದ್ಲು, ಬರಲಿಲ್ಲ. ಕೊನೆಗೆ ಈ ಏಣಿನ ತಗೊಂಡು ಅನಾಥದಲ್ಲಿ ಪೈಪ್ ಇರೋ ಜಾಗಕ್ಕೆ ಕೆಳಗಡೆ ಹಾಕ್ಬಿಟ್ಟು ಕೆಳಗಡೆ ಇಳಿದೆ. ಆ ನಾಯಿ ಅಲ್ಲಿತ್ತು. ಕೊನೆಗೆ ನಾಯಿ ಹತ್ರಕ್ಕೆ ಬಂತು. ಹತ್ರಕ್ಕೆ ಬಂದ ನಾಯಿಗೆ ಕೊರಳಿಗೆ ಹಾಗೆ ಹೊಟ್ಟೆಗೆ ಕತ್ತಿಗೆ ಹೊಟ್ಟೆಗೆ ಹಗ್ಗ ಹಾಕಿ ಕಟ್ಬಿಟ್ಟು ನಾವು ಕೈಲಿ ಕೊಟ್ಟೆ. ಅವರು ಮ್ಯಾಕ್ ಎತ್ತಿ ಬಿಟ್ರು. ಕಯ್ಯಯ್ಯೋ 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 ಅಂದ್ಕೊಂಡು ಓಡೋಯ್ತು ಸ್ನೇಹಿತರೆ. ಇದಾಗಿತ್ತು ಈ ವಿಡಿಯೋ. ಮೂಕ ಪ್ರಾಣಿಗಳು ಎಷ್ಟೇ ಅರ್ಚ್ಕೊಂಡ್ರು ಒಬ್ಬರು ಬಂದು ಅದನ್ನು ಎತ್ತಬೇಕು ಅಂತ ಯಾರಿಗೂ ಅನ್ನಿಸ್ಲೇ ಇಲ್ಲ. ಸುಮಾರು ಮುಂಜಾನೆಯಿಂದಲೂ ಕಿರ್ಚ್ಕೊಳ್ತಾ ಇತ್ತು, ಕರುಳು ಕಿವುಚಿದಂಗೆ ಆಯಿತು. ಕೊನೆಗೆ ನಾವು ಶ್ರಮಪಟ್ಟು ಹಗ್ಗ ಹಾಕಿ ಎತ್ತಿ ಸ್ವಲ್ಪ ಊಟ ಕೊಟ್ವಿ, ತಿಂದು ಕೈಗೂ ಸಿಗದಂಗೆ ಓಡೋಗ್ಬಿಡ್ತು ಸ್ನೇಹಿತರೆ. ಈ ಥರ ಮೂಕ ಪ್ರಾಣಿಗಳು ಹೇಳೋಕ್ಕಾಗಲ್ಲ, ಬಾಯಿ ಇರಲ್ಲ. ನಾವು ಅದನ್ನು ಅರ್ಥ ಮಾಡಿಕೊಂಡು ಸಹಾಯ ಮಾಡಬೇಕು ಅನ್ನೋದು ನಮಗೆ ತಿಳಿದಿರಬೇಕು. ನಮಗೆ ವಿಜ್ಞಾನ ಇರ್ಬೋದು, ವಿದ್ಯೆ ಇರ್ಬೋದು, ಅದನ್ನೇ ಕಲಿಸ್ಕೊಟ್ಟಿರುತ್ತೆ. ಆ ಮಾನವೀಯ ಗುಣನ ನಾವು ಯಾವತ್ತೂ ಮರಿಬಾರ್ದು. ಹೀಗೆ ಸ್ನೇಹಿತರೆ, ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಒಂದು ಡೌಟ್ ಇರ್ಬೋದು, ನಾಯಿ ಮೇಲಕ್ಕೆ ಎತ್ತಿದ್ದು ಕಾಣಿಸ್ಲಿಲ್ವಲ್ಲ ಅಂತ. ಸೊ ಸ್ಟಾರ್ಟಿಂಗಿಂದಲೂ ವೀಡಿಯೋ ನಾನೇ ಮಾಡ್ತಿದ್ದೆ ಸ್ನೇಹಿತರೆ. ಆ ನಾಯಿನ ಎತ್ತೋದಕ್ಕೆ ಆ ಮೋರಿಗೆ ಇಳಿಬೇಕಾದ್ರೆ ಫೋನ್ ನನ್ನ ಜೋಬಲ್ಲಿತ್ತು. ಸೊ ವೀಡಿಯೋ ಮಾಡೋದು ಮರ್ತೆ, ಅದಕ್ಕೆ ತೋರ್ಸೋಕ್ಕಾಗಿಲ್ಲ. ಸಾರಿ ಸ್ನೇಹಿತರೆ. ಧನ್ಯವಾದಗಳು. ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್ ಸ್ನೇಹಿತರೆ.